ಈ ಒಂದು ಪುಣ್ಯ ಭೂಮಿಗೆ ಬಂದಂಥ ಅಪ್ಪು ನ್ಯೂಸ್ ಚಾನೆಲ್ನ ಸಂಸ್ಥಾಪಕರು ರಾಜಶೇಖರ್, ಮಂಡ್ಯದ ಗಂಡು. ರಾಜ್ಯ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಅವರು ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ರಾಜಶೇಖರ್ ಜಿ ಅವರಿಗೆ ಗುಡೇಮಾರನಹಳ್ಳಿ ಶಕ್ತಿಪೀಠದ ವತಿಯಿಂದ ಒಂದು ಅಭಿನಂದನೆ. ಹಾಗೆ ಈ ಕ್ಷೇತ್ರಕ್ಕೂ ಕೂಡ ಅವರು ಮನೆಮಗನಾಗಿ ಈ ದಿನ ಪಾದಾರ್ಪಣೆಯನ್ನು ಮಾಡಿರ್ತಾರೆ. ಇಲ್ಲಿರ್ತಕ್ಕಂಥ ಅತಿರಥ ಮಹಾರಥ ಗಣ್ಯಾತಿ ಗಣ್ಯರಿಂದ ಅಭಿನಂದನೆಯನ್ನು ಸ್ವೀಕಾರ ಮಾಡಿದಂಥ ಧನ್ಯರು ಅಂತ ಹೇಳ್ತಾ, ಆದಿಶಕ್ತಿ ಮಹೇಶ್ವರಿ ಅಮ್ಮ ತಮ್ಮೆಲ್ಲರಿಗೂ ಒಳಿತನ ಮಾಡಲಿ, ತುಂಬ ಹೃದಯದ ಅಭಿನಂದನೆಗಳು. ಜಗನ್ಮಾತೆ ಮಹೇಶ್ವರಿ ಅಮ್ಮನಿಗೆ, ಭವ್ಯ ತಾಯಿ ಅಮ್ಮನಿಗೆ, ಮಹೇಶ್ವರಿ ಅಮ್ಮನಿಗೆ ಜೈ. ಒಳ್ಳೆಯದಾಗಲಿ ಸರ್. ಈ ಆದಿಶಕ್ತಿ ಮಹೇಶ್ವರಿ ಅಮ್ಮ ಇಲ್ಲಿ ಬಂದು ನೆಲೆ ಊರ್ಲಿಕ್ಕೆ, ಈ ಗುಡೇಮಾರನಹಳ್ಳಿ ಹೆಣ್ಮಗಳು ಈ ನೆಲೆ ನಿಲ್ಲಬೇಕು, ಒಂದು ಧರ್ಮಕ್ಷೇತ್ರವನ್ನು ನಡೆಸಲಿಕ್ಕೆ ಕಾರಣೀಭೂತರು ಅಂದರೆ ಒಂದು ಜಾಗವನ್ನು ಕೊಡಿಸಲಿಕ್ಕೆ ನಮ್ಮ ಹಿರಿಯರು ಗೋಪಾಲಯ್ಯನವರು ಒಂದು ದೊಡ್ಡ ಮನಸ್ಸನ್ನು ಮಾಡಿ 6 ವರ್ಷಗಳ ಹಿಂದೆ ಈ ಭೂಮಿಯನ್ನು ಕೊಡಿಸಿದಂಥ ಹೆಗ್ಗಳಿಕೆ ರೀತಿಯ ಅಣ್ಣನವರಿಗೆ ಅಮ್ಮವ್ರು ಹೇಳಿದ್ರು, ನನಗೆ ತಂದೆ ಸಮಾನ, ನನ್ನ ಇರೋವರೆಗೂ ನಾನು ಮರೆಯೋಕ್ಕಾಗಲ್ಲ. ನನ್ನ ಕೊನೆಯ ದಿನ ಕೂಡ ಈ ಒಂದು ಪುಣ್ಯ ಭೂಮಿಗೆ ಆಗಲಿಕ್ಕೆ ಜಾಗವನ್ನು ಕೊಟ್ಟಂಥ ಶ್ರೀಮಂತ ಹೃದಯವಂತನಾಗಿದ್ದರೆ ಕಿಕ್ಕೇರಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಆದಿಶಕ್ತಿ ಮಹೇಶ್ವರಿ ಶ್ರೀ ಗುಡೇಮಾರನಹಳ್ಳಿ ಅಂತ ಹೇಳಿ ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ದೇವಾಲಯ. ಈ ಒಂದು ಪುಣ್ಯಕ್ಷೇತ್ರ ಎಲ್ಲ ಮನುಕುಲಕ್ಕೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ನಾನು ಆಶಯಿಸ್ತೇನೆ. ಇಲ್ಲಿ ಕೇವಲ ಭಕ್ತರಾಗಿ ಬರೋದು ನನಗೆ ಮುಖ್ಯ ಅಲ್ಲ, ತಾಯಿನ ನೋಡೋದಕ್ಕೆ ಮಕ್ಕಳಾಗಿ ಬರಬೇಕು ಅಂತ ನಾನು ಹೇಳ್ತೀನಿ. ಇದು ಭಗವತಿಯ ದಿವ್ಯ ಸಾನ್ನಿಧ್ಯ. ಬಂದು ತಾಯಿಯ ಕೃಪಾಶೀರ್ವಾದ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಡೀ ಮನುಕುಲಕ್ಕೆ ತಾಯಿಯ ಮಹೇಶ್ವರಿ ಅಮ್ಮನವರ ಆಶೀರ್ವಾದ ಇರಲಿ. ತಾಯಿ ಮಹೇಶ್ವರಿ ಅಮ್ಮ ಸರ್ವರನ್ನ ರಕ್ಷಣೆ ಮಾಡಲಿ ಅಂತ ಹೇಳ್ತೇನೆ. ಎಲ್ಲರಿಗೂ ನಮಸ್ತೆ. ನಮಸ್ತೆ. ಇದು ತಮ್ಮ ಹೆಸರು ಮೇಡಮ್? ಶ್ರೀ ಭವ್ಯ ತಾಯಮ್ಮ ಅಂತ ಹೇಳಿ ಹೆಸರು. ಇಲ್ಲಿ ಅಡ್ರೆಸ್ ಹೇಳಿ ಮೇಡಮ್? ಗುಡೇಮಾರನಹಳ್ಳಿ, ಮಾಗಡಿ ತಾಲೂಕು, ಸೋಲೂರು ಹೋಬಳಿ, ರಾಮನಗರ ಜಿಲ್ಲೆ. ಈ ಒಂದು ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ದೇವಾಲಯ. ಈ ಒಂದು ಶಕ್ತಿಪೀಠಕ್ಕೆ ಇವರು ಕೂಡ ಸಂಸ್ಥಾಪಕರು ಅಂತಾನೆ ನಾನು ಹೇಳಬೇಕು. ಯಾಕಂದ್ರೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಾನು ಬಂದಾಗ, ಸ್ವಾಮಿ ನಾನು ಇಲ್ಲಿ ಒಂದು ದೇವಾಲಯ ಕಟ್ಟಬೇಕು ಅಂತ ಇದ್ದೀನಿ ಅಂತ ಹೇಳಿದಾಗ, ಚಿಂತೆ ಮಾಡಬೇಡಿ ಅಮ್ಮವ್ರೆ, ಏನೇ ಆದ್ರೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನನಗೆ ತುಂಬಾ ಸಹಕರಿಸಿದವರು. ನನ್ನ ತಂದೆ ಸಮಾನ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಲ್ಲಿ ಕ್ಷೇತ್ರವನ್ನ ಕಟ್ಟೋದಕ್ಕೆ ಇಡೀ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಅದರಿಂದ ಅಮ್ಮನವರ ಸನ್ನಿಧಾನವನ್ನ ಇಲ್ಲಿ ನಿರ್ಮಾಣ ಮಾಡಿದೀವಿ. ತಾಯಿ ಬಂದು ಒಂದು 12-13 ವರ್ಷಗಳ ಹಿಂದೆ ಇನ್ನೊಂದು ಕನಸಿನಲ್ಲಿ ಅಮ್ಮ ಪ್ರೇರಣೆ ಆಗ್ತಾ ಇದ್ರು. ಯಾವ ರೂಪದಲ್ಲಿ ಇದೆಯಾ ಅಂದಾಗ, ಈ ರೂಪದಲ್ಲಿ ಇದ್ದೀನಿ, ನಾನು ಈಗ ಬರ್ತೀನಿ ಅಂತ ಹೇಳಿದ್ರು. ಮತ್ತೆ ಮನುಕುಲಕ್ಕೆ ಯಾವ ರೀತಿಯಲ್ಲಿ ಒಳ್ಳೆಯದನ್ನು ಮಾಡ್ತೀರಾ, ಯಾಕಂದ್ರೆ ಈಗ ನೋಡಿದ್ದೀರಾ ನೀವು, ದೇವಾಲಯ ಅಂತ ಹೇಳಿದ್ರೆ ದೇವಾಲಯದಲ್ಲಿ ಒಂದು ಕುಂಕುಮಾರ್ಚನೆಗೂ ಟಿಕೆಟ್, ಪ್ರತಿಯೊಂದಕ್ಕೂ ಟಿಕೆಟ್, ಆ ರೀತಿಯಲ್ಲಿ ಆಗ್ಬಿಟ್ಟಿದೆ. ಆ ತರ ಮಾಡ್ಲಿಕ್ಕೆ ನನಗೆ ಮನಸ್ಸು ಒಪ್ಪೋದಿಲ್ಲ. ಯಾಕಂದ್ರೆ ಇಲ್ಲಿ ಬರೋರು ತಾಯಿ ಮಕ್ಕಳ ನಂಟು. ಆದ್ರಿಂದ ಹೇಗೆ ನಡೆಸಬೇಕು ಅಂತ ಕೇಳಿದಾಗ, ಯಾರೇ ಭಕ್ತವೃಂದದವರು ಬಂದ್ರು ಸಹಿತ, ಅಂದ್ರೆ ಮಕ್ಕಳು ಬಂದ್ರೆ ಅವರ ಚಕ್ಷುರ್ ಮತ್ತೆ ಈ ಕಣ್ಣು ರೇಖೆಯನ್ನ ನೋಡಿ ಅವರ ಭವಿಷ್ಯವನ್ನ ಹೇಳುವಂತಹ ದೇವತೆಯಾಗಿ ಬರ್ತೀನಿ ಅಂತ ಹೇಳಿದ್ರು. ಅದೇ ಪ್ರಕಾರದಲ್ಲಿ ಬಂದು ಇಲ್ಲಿ ಕುಳಿತು ಅಮ್ಮ ಎಲ್ಲವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ವೇ ಜನ ಸುಖಿನೋ ಭವಂತು. ತಾಯಿ ಮಹೇಶ್ವರಿ ಅಮ್ಮನವರ ಆಶೀರ್ವಾದ ಎಲ್ರಿಗೂ ಇರ್ಲಿ. ಎಲ್ಲಾ ಒಂದು ಭಕ್ತಾದಿಗಳಿಗೂ ಮತ್ತು ಮನೆ ಮಕ್ಕಳಿಗೂ ಅಮ್ಮನವರ ಸಂಪೂರ್ಣ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆಶಯಿಸ್ತೇನೆ. ಹಾಗೆ ಅಪ್ಪು ಟಿವಿಯ ವೀಕ್ಷಕರಿಗೂ ಕೂಡ ತಾಯಿ ಮಹೇಶ್ವರಿ ಅಮ್ಮನವರ ಆಶೀರ್ವಾದ ಸಿಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಗ್ರಾಮದ ಕಿಕ್ಕೇರಮ್ಮ ದೇವಸ್ಥಾನದ ಆಡಳಿತ ಮಂಡಳಿಗೂ ಕೂಡ ನಮ್ಮ ಶಕ್ತಿಪೀಠದಿಂದ ಒಂದು ಅಭಿನಂದನೆ. ಈ ಕ್ಷೇತ್ರಕ್ಕೆ ಬಂದವರಿಗೆ ಕಷ್ಟವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಅವರನ್ನು ಸಂತೈಸಿದ ಗೌರವಿಸಿದ ಈ ಕ್ಷೇತ್ರ ಅಂದಿನಿಂದ ಇಂದಿನವರೆಗೂ ಬೆಟ್ಟಕ್ಕೆ ಬರ್ತಿದೆ. ಜಗತ್ತಿಗೆ ಒಂದು ಪ್ರಸಿದ್ಧವಾದ ಪುಣ್ಯ ಭೂಮಿಯಾಗಿ ಅಂತ ಆಸಕ್ತ ಕಿಕ್ಕೇರಮ್ಮನವರು ದೇವಸ್ಥಾನಕ್ಕೂ ಕೂಡ ನಮ್ಮ ನಡೆದಾಡ ದೇವತೆ ಪಾದಾರ್ಪಣೆಯನ್ನು ಮಾಡಿ ಆ ಕ್ಷೇತ್ರವನ್ನು ಕೂಡ ಇದನ್ನು ನಡೆಯಲಿಕ್ಕೆ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅಮ್ಮನವರ ಮನವರಿಕೆಯನ್ನು ಮಾಡ್ತಾ ಈ ಕ್ಷೇತ್ರಕ್ಕೆ ಬಂದಂಥ ಕಿಕ್ಕೇರಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಧರ್ಮವ ರಕ್ಷಕಿ ರಕ್ಷಕ. ಅದೇ ತರ ಇನ್ನೂ ಸನಾತನ ಧರ್ಮವನ್ನು ನಾವೆಲ್ಲ ಕಾಪಾಡಬೇಕು. ದೇವಾಲಯವನ್ನು ಮಾಡ್ತಾ ಇಲ್ಲ ಮಾಡಿ ಒಳ್ಳೆಯದಾಗಿ ನಾವು ಕೂಡ ನಮ್ಮ ಜೊತೆಗೆ ಸಹಕರಿಸ್ತೇವೆ. ದೇವಸ್ಥಾನದಲ್ಲಿ ಒಂದು ಈ ಪುಣ್ಯ ಭೂಮಿನ ಹಿರಿಯರು ನಿಮ್ಮ
ಅಂಕಲ್ ಮಾತಾಡಿ ಕ್ಷೇತ್ರದ ಬಗ್ಗೆ ನೀವೇನು ಬಂದು ಸರ್ ನಮಸ್ತೆ. ಈ ದೇವಾಲಯಕ್ಕೆ ತಾವು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ ಸರ್? ನಾನು ಇದು 3ನೇ ಸಲ ಭೇಟಿಯಾಗಿದ್ದೀನಿ, 3ನೇ ಸಲ ಬಂದಿದ್ದೀನಿ. ಎಷ್ಟು ವರ್ಷಗಳಿಂದ ಇದು ಸ್ಥಾಪನೆ ಆಗಿದೆ? 4 ವರ್ಷಕ್ಕೂ ಆಗಿದೆ. 4 ವರ್ಷ ಆಗಿದೆ ದೇವಾಲಯ ಸ್ಥಾಪನೆ ಆಗಿದೆ. ಸ್ಥಾಪನೆಗೆ ನಾನು ಇದು 3ನೇ ಸಲ ಬಂದಿರೋದು. ಇಲ್ಲಿ ಬಂದರೆ ಮನೆಗೆ ಹೋಗಿ ಮನಸ್ಸೇ ಬರೋಲ್ಲ, ಅಷ್ಟು ಪ್ರಶಾಂತವಾಗಿದೆ. ದೇವಿ ಮೈಂಡ್ ತುಂಬ ಚೆನ್ನಾಗಿದೆ. ಅಮ್ಮನವರು ಅಷ್ಟೇ, ಅವ್ರ ಬಗ್ಗೆ 2 ಮಾತು ಮಾತಾಡೋಂಗಿಲ್ಲ. ಆಮೇಲೆ ನಾನೇ ಕಣ್ಣಾರೆ ಒಂದಿನ ಇಲ್ಲಿ ದೇವ್ರ ಮೆರವಣಿಗೆ ಆಯಿತು. ದೇವರು ಎಲ್ಲಿ ತೋರಿಸೋದು ಅಲ್ಲೇ ಮಾಡ್ತಾಯಿದ್ದಾರೆ ದೇವಸ್ಥಾನ. ನಾನೇ ಕಣ್ಣಾರು ನೋಡಿದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ಅದು ನಾನು ಕಣ್ಣಾರು ನೋಡಿದ್ದೀನಿ. ಆ ದೇವಿ ಮಹಾತ್ಮೆ ತುಂಬ ಪವರ್ ಇದೆ. ಇಲ್ಲಿ ಬಂದಾದ್ಮೇಲೆ ನಿಮ್ಗೆ ಏನೇನು ಅನುಕೂಲ ಆಗಿದೆ? ತುಂಬ ಅನುಕೂಲ ಆಗಿದೆ. ಅದು ಏನೇನು ಆಗಿರ್ಬೋದು? ಎಲ್ಲ ಒಳ್ಳೇದಾಗ್ತಾ ಇದೆ. ಇರೋದು ನಮಗೆಲ್ಲ ಸ್ವಲ್ಪ ದೇವ್ರು ಚೆನ್ನಾಗಿದೆ. ಈ 3ನೇ ಸಲ ಬಂದಿದ್ದರೆ ಒಳ್ಳೇದಾಗ್ತಾ ಇದೆ. ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸಾರ್ವಜನಿಕ ಎಲ್ಲರೂ ಬಂದು ದೇವರ ದರ್ಶನ ಮಾಡಿ ಅಮ್ಮನವರ ಆಶೀರ್ವಾದ ತೊಗೊಳ್ಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನಮಸ್ತೆ. ತಮ್ಮ ಹೆಸರು? ಸುರೇಂದ್ರ. ಯಾವ ಊರಿನವರು? ನಮ್ಮದು ಬೆಂಗಳೂರು. ಅಮ್ಮನ ದೇವಾಲಯಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಸರ್ ನಾನು ಒಂದೇ ಸಲ ಬರ್ತಾ ಇರೋದು. ಒಂದೇ ಸಲ ಬಂದಾಗ ಗೊತ್ತಾಗುತ್ತೆ ನಮಗೆ, ಏಕೆಂದರೆ ದೇವಸ್ಥಾನ ಹೆಜ್ಜೆ ಇದ್ದಾಗ ಅಲ್ಲಿನ ಒಂದು ಶಕ್ತಿ ಯಾವ ಥರ ಗೊತ್ತಾಗುತ್ತೆ. ಬಟ್ ಬಂದಾಗ ನಮಗೆ ನೆಮ್ಮದಿ ಅಂತ ಅನಿಸ್ತಿದೆ. ಆಮೇಲೆ ತಿರ್ಗಾ ಬರಬೇಕಂತ ಅನಿಸ್ತಾ ಇದೆ. ಬಂದು ಅಮ್ಮನ ದರ್ಶನ ಮಾಡಬೇಕಂತ ದೇವ್ರ ಬಗ್ಗೆ ಮಾತಾಡ್ತಾರೆ ಏನಿಲ್ಲ. ಮೇಡಮ್ ಯಾವ ಊರಿನವರು? ಬೆಂಗಳೂರು. ಮೇಡಮ್ ಈ ದೇವಾಲಯಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇದೇ ಮೊದಲು ಸರಿ ಬಂದಿರೋದು. ಇಲ್ಲಿ ಬಂದಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಮೇಡಮ್? ಎಲ್ಲ ಒಳ್ಳೆಯದಾಗುತ್ತೆ ಅನಿಸುತ್ತೆ. ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೋಸ್ಕರ ದೇವರನ್ನ ಬೇಡ್ಕೊಳ್ತಾ ಇದ್ದೀನಿ. ಅಮ್ಮನ ಕೇಳಿದ್ದೀರಾ? ಥ್ಯಾಂಕ್ ಯು. ಶುಕ್ರವಾರ ಅಮ್ಮನಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಹಾಗೆ ಒಂದು ಕುಂಕುಮ ಸಿಂಹ ತಡೆಯುತ್ತೆ. ಇದೆಯಲ್ಲ ನರಸಿಂಹ ಇದೆಯಲ್ಲ, ಒಳ್ಳೆಯದಾಗಲಿ. ಆದರ್ಶ ದಂಪತಿಗಳಿಗೆ ಮಹೇಶ್ವರಮ್ಮನ ಆಶೀರ್ವಾದ ಇರಲಿ. ನಮ್ಮ ನಡೆದಾಡುವ ರಾಜಮಾತೆ ಭವ್ಯತಾಯಮ್ಮನ ಆಶೀರ್ವಾದದೊಂದಿಗೆ ನೀವು ಎಲ್ಲ ಕನಸುಗಳ ನೆನಸಾಗಿ ನಿಮ್ಮ ಮನೆ ನಂದದೀಪವಾಗಿ ಮಹೇಶ್ವರಮ್ಮ ಬರಲಿ. ಸರ್ ಯಾವ ಊರಿನವರು? ತುಮಕೂರು ಜಿಲ್ಲೆ ಶಿರಾದಲ್ಲಿ ಶಿರಾ ತಾಲೂಕು. ಈ ದೇವಾಲಯಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಅದಕ್ಕೆ ಒಂದು 4-6 ವರ್ಷಗಳಿಂದ ಸಂಪರ್ಕದಲ್ಲಿದ್ದೆ. ಆದರೆ ಇವತ್ತು ಸತ್ಯವಾಗಿ ಇವತ್ತು ಬಂದು ಆದರೆ ಈ ಕ್ಷೇತ್ರದ ಮಹಿಮೆಗಳನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಈ ಕ್ಷೇತ್ರಕ್ಕೆ ನಾವು ಮತ್ತು ನಮ್ಮ ಸಮಾಜದ ಒಬ್ಬರು ಶ್ರೀ ಸವಿತಾ ನಂದನಾಥ ಸ್ವಾಮೀಜಿಯವ್ರ ಜೊತೆಗೆ ನಾನು ಸೇವಕನಾಗಿರೋದ್ರಿಂದ ಅವ್ರ ಜೊತೆಗೆ ಈಗ ಎಷ್ಟೋ ವರ್ಷಗಳ ಕಾಲ ಬರಬೇಕು ಅಂತ ಸಂಕಲ್ಪ ಇದ್ದರೂ ಇವತ್ತು ಬಂದಿದ್ದೀನಿ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಕೆಲವೊಂದು ಅಣ್ಣ ತಂಗಿ ಅಕ್ಕ ತಮ್ಮನ್ನು ಕೇಳಿದಾಗ ಈ ಕ್ಷೇತ್ರದ ಮಹಿಮೆ ನಮಗೇನು ತೊಡಕಿತ್ತು, ನಮಗೇನು ತೊಂದರೆಗಳಿತ್ತು, ನಮಗೆ ಎಷ್ಟೋ ವರ್ಷಗಳ ಕಾಲ ಮಕ್ಕಳಾಗಿದ್ದೇವೆ. ಆ ದೇವಿ ನಮಗೆ ಕಾಣಿಸಿದ್ದಾಳೆ. ಮತ್ತು ಈ ಪೀಠ ಶಕ್ತಿ ಇದೆ. ಮತ್ತು ಹಿಂದೂ ಸನಾತನ ಧರ್ಮದಲ್ಲಿ ನಾವು ಇಲ್ಲಿ ಎಷ್ಟೋ ಸೇವೆಗಳನ್ನ ಮುಂದೆ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಸಂಕಲ್ಪಗಳನ್ನ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಮತ್ತು ಈ ಕ್ಷೇತ್ರದಲ್ಲಿ ಹೆಚ್ಚಿನ ವಿಚಾರಗಳನ್ನು ನಾವು ಕಂಡಿಲ್ಲ. ಆದರೆ ಈ ಒಂದು ಇಂದಿನ ನನ್ನ ಈ ಸಂಪರ್ಕ ಈ ವಿಚಾರ ಬಂದಾಗ ಕೆಲವೊಂದು ಕಡೆ ಈ ಕ್ಷೇತ್ರ ಬೆಳೆಯುತ್ತೆ. ಗ್ರಾಮದ ಎಲ್ಲ ಜನತೆಯ ಸಹಕಾರ ಸಿಗಲಿ, ಹಿಂದೂ ಸನಾತನ ಧರ್ಮ ಉಳಿಯಲಿ ಇದೊಂದು ಸಂಕಲ್ಪ ಇದೆ ಸರ್.